ಮಿಲ್ಲರ್ಸ್ ಎಲ್ಲಿ ಬಿಟ್ಟು ಬಂದೀವಿ, ನಮ್ಮ ಮನ್ಯಾಗ ಬಿಟ್ಟು ಬಂದ್ಬಿಟ್ಟಿವಿ. ಯಾಕೆ? ನಾವು ನಾರ್ತ್ ಕರ್ನಾಟಕಕ್ಕೆ ತುಂಬ ಫ್ಯಾನ್ಸ್. ಬೀಂಗ್ ಎ ಸೌತ್ ಕರ್ನಾಟಕ, ನಾರ್ತ್ ಕರ್ನಾಟಕಕ್ಕೆ ತುಂಬ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿಮ್ಮೆಲ್ಲರ ಸಂಬಂಧ ಮತ್ತೊಂದು ಹೊಸ ಲೊಕೇಶನ್ ಮತ್ತು ಹೊಸ ಎಕ್ಸ್ಪೀರಿಯನ್ಸ್ ತೊಗೊಂಡು ನಿಮ್ಮ ಮುಂದೆ ಬಂದೀನಿ. ಇವತ್ತು ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ಹೊಂಟಿವಿ ರಾಕಿ ರಿಡ್ಜ್ ಕೆಫೆ ಅಂತ. ಇದು ತಮಿಳ್ನಾಡ್ದಾಗ ಐತಿ. ಆಲ್ಮೋಸ್ಟ್ ಬೆಂಗಳೂರಿಂದ ಒಂದು 60 ಕಿಲೋಮೀಟ್ರ್ ಐತಿ ಎಲೆಕ್ಟ್ರಾನಿಕ್ ಸಿಟಿಯಿಂದ. ಇವತ್ತು ನಾವು ರೈಡ್ ಸ್ಟಾರ್ಟ್ ಮಾಡೋದು ಸ್ವಲ್ಪ ಲೇಟ್ ಆಯ್ತು. ಎವ್ರಿ ಟೈಮ್ 6 ಗಂಟೆ ಅಂದ್ರೆ ಸ್ಟಾರ್ಟ್ ಮಾಡ್ತಿದ್ವಿ ನಾವು, ಬಟ್ ವಿನಯನ ಸ್ವಲ್ಪ ದೂರದಿಂದ ಬರೋವಂತನ, ಅದಕ್ಕೆ ಇವತ್ತು ಲೇಟ್ ಆಯ್ತು. ಇವಾಗ ಆಲ್ಮೋಸ್ಟ್ 6:30 6:40 ಆಗಿರ್ಬೇಕು ಈಗ ಟೈಮ್. ಈಗ ನಾನು ಯೂಸ್ ಮಾಡೋ ಅಂತಿದ್ದು ಕ್ಯಾಮ್ರಾ Insta360 X3 ಅಂತ. ಸೊ ಇದು ಲೈಟ್ ಡಿಮ್ ಇದ್ರೆ ಜಾಸ್ತಿ ಕ್ಲಾರಿಟಿ ಬರೋಲ್ಲ ವಿಡಿಯೋ. ಈಗ ನೀವು ನೋಡ್ಬೋದು, ಇದು ಅಷ್ಟು ಕ್ಲಿಯರ್ ಇಲ್ಲ ವಿಡಿಯೋ, ಬಟ್ ಆಮೇಲೆ ವಿಡಿಯೋ ಕ್ಲಿಯರ್ ಐತಿ ಮುಂದೆ. ಇವತ್ತು ನಮ್ಮ ರೈಡ್ ಒಳಗೆ ಟೋಟಲ್ 6 CBR 650R ಅದಾವು. ಆಮೇಲೆ ಒಂದು ಬೆನೆಲಿಟಿ RK 502 ಐತಿ. ರೋಡ್ ಬಗ್ಗೆ ಹೇಳ್ಬೇಕಂದ್ರೆ ರೋಡ್ ಅಷ್ಟೇನು ಚಲೋ ಇಲ್ಲ, ಯಾಕಂದರೆ ನಾವು ಬೆಂಗಳೂರಿಂದ ಹೊಸೂರು ಮಟ್ಟ ಟ್ರಾಫಿಕ್ ಇರುತ್ತೆ. ಬಟ್ ಅಲ್ಲಿಂದ ರೈಟ್ ಸೈಡ್ ತೊಗೊಂಡು ಸಿಂಗಲ್ ರೋಡ್ನಾಗ ಹೋಗ್ಬೇಕು. ರೋಡ್ ಅಷ್ಟೇನು ಕೆಟ್ಟಿಲ್ಲ, ಬಟ್ ಓಕೆ. ಇನ್ನೊಂದು ಏನು ಚಲೋಪ್ಪ ಅಂದರೆ ಇವತ್ತು ಕ್ಲೈಮೇಟ್ ಸ್ವಲ್ಪ ತಣ್ಣಗೈತಿ, ಜಾಸ್ತಿ ಬಿಸಿಲಿಲ್ಲ. ಸೊ ಇದೊಂದು ಭಾಳ ಅಡ್ವಾಂಟೇಜ್ ಆಯ್ತು ನಮ್ಗೆ. ಮಸ್ತ್ ಆರಾಮ್ ಹೋಗಿ ಬರ್ಬೋದು. ಸೊ ನಮ್ಮ ಹುಡುಗರೆಲ್ಲ ಬಂದು ರೆಡಿ ಆಗ್ಯಾರ. ಈಗ ಇನ್ನೇನು ರೈಡ್ ಸ್ಟಾರ್ಟ್ ಮಾಡೋದೀಗ. ಲಾಸ್ಟ್ ವೀಕ್ನೂ ಒಂದು ರೈಡ್ ಹೋಗಿದ್ದೆ ನಾನು, ಬಟ್ ವಿಡಿಯೋ ಮಾಡಿಲ್ಲ. ಸೊ ಈಗ ಜಾಸ್ತಿ ಟೈಮ ಸಿಗೋಂತಿಲ್ಲ ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ. ನಾನು ಮಾಡೋ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಗೆ ನೀವು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಅಂದ್ರೆ ನನಗೂ ಸ್ವಲ್ಪ ವ್ಯೂಸ್ ಎಲ್ಲ ಜಾಸ್ತಿ ಬಂದರೆ ವಿಡಿಯೋ ಮಾಡೋಕೆ ಒಂದು ಹುರುಪು ಬರ್ತೈತಿ, ಖುಷಿ ಆಕೈತಿ ನನಗೂ. ಅಟ್ಲೀಸ್ಟ್ ಮಾಡಿದ್ದು ಎಫರ್ಟಿಗೆ ಒಂದು ವ್ಯಾಲ್ಯೂ ಐತೆ ಅಂತ. ಎಲೆಕ್ಟ್ರಾನಿಕ್ ಸಿಟಿ ಆದಮೇಲೆ ಆಲ್ಮೋಸ್ಟ್ ಟ್ರಾಫಿಕ್ ಹಿಂಗೆ ಇರ್ತೈತಿ, ಆಲ್ಮೋಸ್ಟ್ ಒಂದು 4 ಕಿಲೋಮೀಟ್ರ್. ಬಟ್ ಅದಾದಮೇಲೆ ಮುಂದೆ ಸ್ವಲ್ಪ ಕಮ್ಮಿ ಆಕೈತಿ, ಬಟ್ ಆದರೂ ಟ್ರಕ್ಸ್ ಇರ್ತಾವೆ. ಬಟ್ ಹೊಸೂರು ಆದಮೇಲೆ ಜಾಸ್ತಿ ವೆಹಿಕಲ್ಸ್ ಇರಲ್ಲ. ಬೈಕ್ ಹೊಡೆಯುವಾಗ ಎಷ್ಟು ಕೇರ್ಫುಲ್ ಇದ್ದರೂ ಕಮ್ಮಿನ, ಸಡನ್ಲಿ ರೋಡ್ನಾಗ ಏನರ ಅಡ್ಡು ಬಂದ್ರೆ ದೊಡ್ಡ ಡಿಸಾಸ್ಟರ್ ಆಕೈತಿ. ಸ್ವಲ್ಪ ಆದಷ್ಟು ನೋಡ್ಕೊಂಡು ಓಡಿಸ್ರಿ ಗಾಡಿ. ಇವತ್ತು ನಾವು ಹೊಂಟಿರೋ ಲೊಕೇಶನ್ಗೆ ಹೈವೇ ರೋಡ್ ಏನಿಲ್ಲ, ಬಟ್ ಲೊಕೇಶನ್ ಎನ್ವಿರಾನ್ಮೆಂಟ್ ಮಾತ್ರ ಮಸ್ತ್ ಐತಿ. ಆರಾಮ್ ಎಂಜಾಯ್ ಮಾಡ್ಬೋದು ರೈಡ್. ಇಂಥ ಲೊಕೇಶನ್ ಒಳಗೆ ಬೈಕ್ ರೈಡ್ ಮಾಡೋದು ಎಷ್ಟು ಪೀಸ್ ಆಗಿರುತ್ತೆ. ನೀವು ಒಂದ್ಸಲ ಈ ಲೊಕೇಶನ್ಗೆ ಹೋಗಿ ನೋಡ್ರಿ, ಮಸ್ತ್ ಐತಿ.
ಒಳ್ಳೆ ರೋಡ್ ಮಾರ್ಗ ಸಾಕಲ್ಲ ಅಷ್ಟೇ ರೋಡು ಒಳ್ಳೆ ಮಜಾ ಮಾಡಿದೆ ನೋಡು ವ್ಯೂ ಮಾತ್ರ ಅದ್ಭುತ ಇತ್ತು. ಹಾಂ ಹೌದಾ ಒಟ್ಟೆ ಮುಂದೆ ಇನ್ನೂ ಜಾಸ್ತಿ ಕರ್ವ್ ಅನ್ಸುತ್ತಲ್ಲ. ಹೌದೌದೌದು ಮುಂದೆ ಮುಂದೆ ನಾನು ನೋಡಿ ಪ್ಲೇಸ್ ಏನಾರು ಗೊತ್ತಿಲ್ಲ ಹೊಗೇನಕಲ್. ಹೋಗೋಣ 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 ಒಗ್ಯಾನಿಕಲ್ ಇಲ್ಲಿಂದ ಕಮ್ಮಿ ಇದೆ. ಎಷ್ಟು ದೂರ ಇದೆ? ಏನೊಂದು 65 ಕಿಲೋಮೀಟರ್. ಅಲ್ಲಿಂದ ಬರ್ತಾ ಲೆಕ್ಕ ಹಾಕ್ಬೇಕು ನೀವು ಮನೆಗೆ. ನನಗೆ ಪರವಾಗಿಲ್ಲ, ನೀವು ನೋಡಿ. ಎಂತ ಇದಾಕ್ಸಿದ್ರು ಇದು ಇಂಡಿಕೇಟರ್ಗೆ ಸ್ಮೋಕ್ ಮಾಡಿಸಿದ್ರು. ಹಾ, ಸ್ಮೋಕ್ ಮಾಡೋದು. ಬ್ರೋ ಅದೊಂದು ಪಿನ್ ಹಾಕ್ಸ್ಬಿಟ್ರೆ ಅಲ್ಟಿಮೇಟ್. ಅದೇ ಅವರು ಅದೊಂದು ಎಕ್ಸಾಸ್ಟ್ ಒಂದು ಮತ್ತೆ ಹೀಟ್ ವೈಸರ್ ಆಗಲ್ವಾ? ಈ ತರದೊಂದು ವೈಸರ್ ಹಾಕಿದ್ರು. ಈ ಪಿನ್ಸ್ ಹಾಕಿದಿರಲ್ಲ, ಹೀಟ್ ಆಗಲ್ವಾ ಅದು? ಇಲ್ಲ, ಅದು ಜಾಸ್ತಿ ಎಷ್ಟು ಕ್ಲೋಸೇ ಇಲ್ಲ ನೋಡಿ, ಹತ್ರಗೆ ಫುಲ್ ಹೀಟ್ ಡಿಸಪೇಟ್ ಆಗೋಗುತ್ತೆ. ಬಟ್ ರೆಡ್ಗೆ ಮಾತ್ರ ಅಲ್ಟಿಮೇಟ್ ಆಗುತ್ತೆ ಬ್ರೋ. ಬ್ಲ್ಯಾಕ್ ಗೊತ್ತಾಗಲ್ಲ, ರೆಡ್ ಸಕದ ಕಾಣುತ್ತೆ. ಇಲ್ಲ ಬ್ಲ್ಯಾಕ್ ಇದ್ದು ಕಾರ್ಬನ್ ಫೈಬರ್ ಬರುತ್ತೆ, ಸಕ್ಕದ ಕಾಣುತ್ತೆ ಅದು. ಇಲ್ಲ ರೆಡ್ ಕಾರ್ಬನ್ ಫೈಬರ್ ಮಾಡಿಸ್ಬಿಡ್ಬೇಕು. ಹಾಂ ಅಣ್ಣ ಏನ ಆಂಬುಲೆನ್ಸ್ ಲೈಟಲ್ಲಿ ಹಾಕೊಂಡ್ ಬರ್ತಿದ್ರೆ ಹೊಡಿತಿದೆ ಅಣ್ಣ ನಿಮ್ದು. ಆಂಬುಲೆನ್ಸ್ ಲೈಟಲ್ಲಿ ಹಾಕೊಂಡ್ ಬರ್ತಿದೆ, ಕಂಡು ಹೊಡಿತಿದೆ. ಚೆನ್ನಾಗಿದೆ ಲೈಟ್. ಲೊಕೇಶನ್ ಮಾತ್ರ ಮಸ್ತ್ ಐತಿ. ಇಲ್ಲಿ ರಾಕಿ ಎಜ್ ಕೆಫೆ ಹಿಲ್ ವ್ಯೂ ಅಂತ ಮಸ್ತ್ ಐತಿ. ಫಸ್ಟ್ ಟೈಮ್ ನಾನು ಇಲ್ಲಿ ಬರ್ತಿರೋದು. ಬರೀ ಬ್ರೋ ಹೋಗೋಣ. ಲೊಕೇಶನ್ ಮಾತ್ರ ಕತ್ರ ಐತಿ. ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಈ ಸಲ. ಗುರುಗಳೇ ಮಸ್ತ್ ಮಾಡ್ಯಾರಲ್ಲ ಬೈ ಇದು ಲೊಕೇಶನ್. ಬರ್ಬೇಕು ಬೈ ಇಲ್ಲಿ. ಹಾಂ, ಹೆಲ್ಮೆಟ್ ಇಡೋಕ್ಕೂ ಸಪ್ರೇಟ್ ಜಾಗ ಮಾಡ್ಯಾರ. ಇವನ್ ಜಾಕೆಟ್ಗೂ ಹ್ಯಾಂಗರ್ ಗಿಂಗರ್ ಎಲ್ಲ ಕೊಟ್ಟಾರ. ಚಲೋ ಮಾಡ್ಯಾರ. ಏನಂತಿ ಬೈ, ನಿಮ್ದೊಂದು ಎರಡು ಮನದಾಳದ ಮಾತು. ನಮ್ಗೇನು ಮನದಾಳ ಇಲ್ಲೇ ಇಲ್ಲ. ನಮ್ಮ ಮನಸ್ಸು ಎಲ್ಲಿ ಬಿಟ್ಟು ಬಂದೀವಿ, ನಮ್ಮ ಮನ್ಯಾಗ ಬಿಟ್ಟು ಬಂದುಬಿಟ್ಟಿವಿ. ಯಾಕೆ? ನಮ್ಮ ಹೆಂಡ್ರು ಅಲ್ಲೇ ಅದಾರ. ಒಂದು ಸೆಕೆಂಡ್ ಹಿಡ್ಕೋಬೈ ಇದೆ. ಲಾಸ್ಟ್ ಟೈಮ್ RCB ಕಪ್ ನನ್ನ ಕೈಯಾಗ ಕೊಟ್ಟಿದ್ದೆಲ್ಲ ಸೇಮ್ ಇದೆ. ಈ ಸಲ ಕಪ್ಪು ನಿಮಗೆ, ಈ ಸಲ ನಮ್ಮ ಕಡೆ, ನಮ್ಮ ಮುಂದಿನ ಸಲನೂ ನಮ್ಮ ಕಡೆನೇ. ಏನು ನೋಡ್ರಿ, ಇಂಥವು ಮಾಡ್ತೀವಿ ನಾವು. ಹೋಗೋದು ಹೊಳ್ಳಿ ಬರೋದು. ಇವ ಸೈಲೆನ್ಸರ್ ಆಕ್ಷನ್, ಇವ ಸೌಕಾಸೆ ಹೊಡೆಯಲ್ಲ ಬರೀ. ಹಗರ್ಲಿ ಅಂತ ಗೊತ್ತಾರ ಇವನೇ ಅವ. ಇವನೇ ಅವ. ನಾವು ನಾರ್ತ್ ಕರ್ನಾಟಕಕ್ಕೆ ತುಂಬ ಫ್ಯಾನ್ಸ್. ಬೀಂಗ್ ಎ ಸೌತ್ ಕರ್ನಾಟಕ, ನಾರ್ತ್ ಕರ್ನಾಟಕಕ್ಕೆ ತುಂಬ ಫ್ಯಾನ್ಸ್. ಈಗ ಏನೈತೆ ಅಂತಂದ್ರೆ, ನಾವು ನಾರ್ತ್ ಕರ್ನಾಟಕದವರು ಸೌತ್ ಕರ್ನಾಟಕದವ್ರು ಏನು ಹೇಳ್ಕೊಡ್ತೀವಿ ಅಂತಂದ್ರೆ ಹಿಂಗೆ ಹೇಳ್ಕೊಡ್ತೀವಿ. ಏನು ಇಂಡೋರ್ ಗೇಮ್ಸಿಂದು ಎಲ್ಲ ಇಟ್ಟಾರಿಲ್ಲ. ಫಸ್ಟ್ ಬಾಲು, TT. ವಿನಯನ್ನ ಭಾಳ ದಿನ ಆದಮೇಲೆ ನಮ್ಮ ಜೊತೆ ಬಂದಾನ. ಒಂದು ಆಲ್ಮೋಸ್ಟ್ 3 months ಆಯ್ತಾನ. 3 months. ಹಾಂ, 3 months ಆಯ್ತು ಯೂಸ್ ಮಾಡಿ. ಓ, ಇಲ್ಲಿ ಬ್ಯಾಡ್ಮಿಂಟನ್ ಆಡೋಕ್ಕೂ ಜಾಗ ಐತಿರ್ಲಿ. ఇప్పుడు ಚೆನ್ನಾಗಿ ಬರ್ತಿತ್ತ ಬ್ರೋ ಸೌಂಡು? ಹಾಂ, ಚೆನ್ನಾಗಿ ಬರ್ತಿತ್ತಾನೆ. ಅಷ್ಟೊಂದು ಅಸಹ್ಯವಾಗಲ್ಲ ಏನು ಬರ್ತಿಲ್ಲ ತಾನೆ? ಇಲ್ಲ, ನೀಟಾಗಿದೆ ತಾನೆ? ಹಾಂ, ಚೆನ್ನಾಗಿ ಇದ್ರ ಮೇಲೆ ನೀಟಾಗಿ ಬರ್ತಿದ್ದೆ ತಾನೆ ಎಕ್ಸಾಸ್ಟ್? ಮಸ್ತ್ ಇದೆ ಬ್ರೋ. ಇನ್ನೂ ಅದಕ್ಕೆ ಸ್ವಲ್ಪ ಇದು ಕೊಡ್ಬೇಕು ಬ್ರೋ, ಕಾರ್ಬನ್ ಡಿಪಾಸಿಟ್. ಇನ್ನು ಕಾರ್ಬನ್ ಡೆಪಾಸಿಟ್ ಆಗ್ತದೆ. ಎಷ್ಟಾಯ್ತು ಬ್ರೋ ಅದು ಎಕ್ಸಾಸ್ಟ್? 1,05,000. 1 ಲಕ್ಷ. 1,05,000 ರೂಪಾಯಿದ್ದು ಇವನ ಕಡೆ ಸೈಲೆನ್ಸರ್ ಐತಿ. 1,50,000 ರೂಪಾಯಿ ಹೆಲ್ಮೆಟ್ ಐತೆ ಅವ್ನ ಕಡೆ. ರಿಚ್ ಬೈ. ಅವ ದೊಡ್ಡದ ಸ್ಕೆಚ್ ಹಾಕನ. ಸಾವುಕಾರ ಮಂದಿಗಳು ನಮ್ಮಂತ ಬಡವ್ರು ಏನ್ರ ಕೊಡಿಸ್ಬೇಕು ಅನ್ನೋ ಸ್ವಲ್ಪ ಕರುಣೆ ಅನ್ನೋದು ಏನ್ರ ಐತೆ. ನೀರು
ಅನಾಹುತ ಮಾಡ್ಯಾರ ಇಲ್ಲೆಲ್ಲ. ಏನೋ ಇದೆ ಇಲ್ಲಿ ಈ ಸಾಲ पूरी मसाला डोसा मसाला डोसा और एक इसका आलू पराठा. आलू पराठा मेडिकल आलू पराठा एक then one sunny side of कोल्ड कॉफी है. 1001 1003 ಹಾಂ ಯಾವುದಾದ್ರೂ ಬ್ರೋ ಸೂಪರ್ ಡ್ಯೂಕ್. ಬಾಡಿ ಇಷ್ಟು ವೇಟ್ ರೇಷೋ ಬರೀ 1 ಐತೆ ಅದ್ರ. ಇವೆಲ್ಲ 1:2 ಐತೆ. ಅದು ಗಾಡಿ ಲೈಟ್ ವೇಟ್ನೂ ಐತಲ್ಲ. ಲೈಟ್ ವೇಟಾ ಚಿತ್ತ ಆರ್ತೈತೆ ಅದು. ಟಾರ್ಕ್ ಜಾಸ್ತಿ. ವಿಟು ಇದು ಸ್ವಲ್ಪ ಪವರ್ ಕಡಿಮೆ ಅಂತ. ಇಲ್ಲಣ್ಣ ಆದರೂ ಓಡುತ್ತೆ. ಆದ್ರೆ ಕ್ಯಾಚ್ ಮಾಡೋಕ್ಕಾಗಲ್ಲ ಅಷ್ಟೇ. ಅದನ್ನ ಕಟ್ ಮಾಡಪ್ಪ. ಕಟ್ಟಲ್ಲ, ಅದನ್ನ ಫ್ರೇಮ್ ಮಾಡ್ತೀನಿ. ಆಮೇಲೆ ನಿಮ್ಮ ತಂಗಿ ನೋಡಿದ್ರೆ ನಾನು ಮರ್ದಿನ ಇದಕ್ಕೆ ಇಲ್ಲೇ ಬರ್ತಾನೆ ಕೆಳಗಡೆ ಆಲ್ಮೋಸ್ಟ್ ಇಲ್ಲಿ ಎಲ್ಲ ಮೌಂಟ್ ಇದೆ. ಇಲ್ಲ ಮಣ್ಣಿಂದ ಯಾವುದೋ ಬೈಕ್ ನೋಡಿದೆ ನಾನು, ಇಲ್ಲೇ ಇತ್ತು. ಇದು ZX6R ಕೆಳಗನೆ ಐತಿ. ಹಾಂ 6R ಐತಿ, 1000RR ಐತಿ. ಕಂಫರ್ಟು ಇಲ್ಲ ಅನ್ಸುತ್ತಲ್ಲ. ಈ ಕೆಫೆದಾಗಂತೂ ನಾವು ಮಸ್ತ್ ಟೈಮ್ ಸ್ಪೆಂಡ್ ಮಾಡಿದ್ವಿ. ಒಟ್ಟ ಬೋರ್ ಆಗಲಿಲ್ಲ. ಇಂಡೋರ್ ಔಟ್ಡೋರ್ ಗೇಮ್ಸ್ ಎಲ್ಲ ಇತ್ತು. ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಬಂದ್ರೆ ಮಸ್ತ್ ಟೈಮ್ ಸ್ಪೆಂಡ್ ಮಾಡ್ಬೋದು ಇಲ್ಲಿ. ಸೊ ನಾವು ಈ ಥರ ಮತ್ತು ಹೊಸ ಪ್ಲೇಸಿಗೆ ಹೋಗ್ತಿರ್ತೀವಿ. ವಿಡಿಯೋ ಮಿಸ್ ಮಾಡ್ಕೋಬಾರ್ದಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ.